ಕುಂದಾಪುರ ಬೀಚಾಡಿಯಲ್ಲಿ ಯೋಧ ಅನೂಪ್ ಪೂಜಾರಿ ಅಂತ್ಯ ಸಂಸ್ಕಾರ ನೆರವೇರ್ತಾ ಇದೆ. ಯೋಧರು, ಗ್ರಾಮಸ್ಥರು ಎಲ್ಲರೂ ಕೂಡ ಪಾರ್ಥಿವ ಶರೀರಕ್ಕೆ ನಮಿಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲ್ಮುಟ್ಟಿದೆ. ಎರಡು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಬೆಳಗಾವಿ, ಮತ್ತೊಂದು ಬಿಜ್ಜಾಡಿ. ಮಂಗಳವಾರ ಸಂಜೆ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗಡಿ ರೇಖೆಯಲ್ಲಾದಂತಹ ಒಂದು ಅಪಘಾತ. ಈ ಅಪಘಾತದಲ್ಲಿ 5 ಯೋಧರು ಮೃತಪಟ್ಟಿದ್ದಾರೆ. ಅದರಲ್ಲಿ ಕರ್ನಾಟಕದ 3 ಯೋಧರು. ಬೆಳಗಾವಿ, ಬಾಗಲಕೋಟೆ ಹಾಗೂ ಉಡುಪಿಯ ಬಿಜ್ಜಾಡಿಯ ಅನೂಪ್ ಪೂಜಾರಿ ಸ್ವಗ್ರಾಮಕ್ಕೆ ಬಂದಿರುವಂತಹ ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇದೆ. ಇದಕ್ಕೂ ಮುನ್ನ ಸೇನಾ ಗೌರವವನ್ನ ಸಲ್ಲಿಸಲಾಯಿತು. ಬೆಳಗ್ಗೆನೆ ಬೆಳಗಾವಿಗೆ ಬಂದಂತಹ ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಹಾಗೂ ಬಾಗಲಕೋಟೆಯ ಮೃತ ಯೋಧರ ಪಾರ್ಥಿವಕ್ಕೆ ಅಂತಿಮ ನಮನವನ್ನ ಸಲ್ಲಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಇನ್ನು ಅನೂಪ್ ಪೂಜಾರಿ ಮೃತದೇಹ ಉಡುಪಿಯ ತೆಕ್ಕಟ್ಟಿಗೆ ತರಲಾಯಿತು. ಅಲ್ಲಿಂದ ಮೆರವಣಿಗೆಯ ಮುಖಾಂತರ ಅನೂಪ್ ಅವರ ಹುಟ್ಟೂರು ಬಿಜ್ಜಾಡಿಗೆ ತಂದು ಅಲ್ಲಿ ಅಂತಿಮ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಅಂತ್ಯ ಸಂಸ್ಕಾರಕ್ಕೂ ಮುನ್ನ ನಡೀತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಯೋಧ ದಯಾನಂದ್ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಗ್ರಾಮಸ್ಥರೆಲ್ಲರೂ ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದ ನಂತರ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆ ಬಿಜ್ಜಾಡಿಯಲ್ಲಿ ಮೃತ ಅನೂಪ್ ಪೂಜಾರಿ ಮೃತದೇಹಕ್ಕೆ ಸೇನಾ ಗೌರವವನ್ನ ಸಲ್ಲಿಸಲಾಗಿದೆ. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಹುಟ್ಟೂರು ಸಾಮ್ರಾದಲ್ಲಿ ಯೋಧ ದಯಾನಂದ್ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಎಲ್ಲೆಡೆಯೂ ಕೂಡ ಅಮರ್ ರಹೇ ಎನ್ನುವಂತಹ ಘೋಷಣೆ ಮೊಳಗ್ತಾ ಇದೆ.
ಕುಂದಾಪುರ ಬೀಜಾಡಿಯಲ್ಲಿ ಯೋಧ ಅನೂಪ್ ಪೂಜಾರಿ ಅಂತ್ಯ ಸಂಸ್ಕಾರ ನೆರವೇರ್ತಾ ಇದೆ. ಯೋಧರು, ಗ್ರಾಮಸ್ಥರು ಎಲ್ಲರೂ ಕೂಡ ಪಾರ್ಥಿವ ಶರೀರಕ್ಕೆ ನಮಿಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲ್ಮುಟ್ಟಿದೆ. ಎರಡು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಬೆಳಗಾವಿ, ಮತ್ತೊಂದು ಬಿಜ್ಜಾಡಿ. ಮಂಗಳವಾರ ಸಂಜೆ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗಡಿ ರೇಖೆಯಲ್ಲಾದಂತಹ ಒಂದು ಅಪಘಾತ. ಈ ಅಪಘಾತದಲ್ಲಿ 5 ಯೋಧರು ಮೃತಪಟ್ಟಿದ್ದಾರೆ. ಅದರಲ್ಲಿ ಕರ್ನಾಟಕದ 3 ಯೋಧರು. ಬೆಳಗಾವಿ, ಬಾಗಲಕೋಟೆ ಹಾಗೂ ಉಡುಪಿಯ ಬಿಜ್ಜಾಡಿಯ ಅನೂಪ್ ಪೂಜಾರಿ ಸ್ವಗ್ರಾಮಕ್ಕೆ ಬಂದಿರುವಂತಹ ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇದೆ. ಇದಕ್ಕೂ ಮುನ್ನ ಸೇನಾ ಗೌರವವನ್ನ ಸಲ್ಲಿಸಲಾಯಿತು. ಬೆಳಿಗ್ಗೆನೆ ಬೆಳಗಾವಿಗೆ ಬಂದಂತಹ ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಹಾಗೂ ಬಾಗಲಕೋಟೆಯ ಮೃತ ಯೋಧರ ಪಾರ್ಥಿವಕ್ಕೆ ಅಂತಿಮ ನಮನವನ್ನ ಸಲ್ಲಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಇನ್ನು ಅನೂಪ್ ಪೂಜಾರಿ ಮೃತದೇಹ ಉಡುಪಿಯ ತೆಕ್ಕಟ್ಟಿಗೆ ತರಲಾಯಿತು. ಅಲ್ಲಿಂದ ಮೆರವಣಿಗೆಯ ಮುಖಾಂತರ ಅನೂಪ್ ಅವರ ಹುಟ್ಟೂರು ಬೀಜಾಡಿಗೆ ತಂದು ಅಲ್ಲಿ ಅಂತಿಮ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಅಂತ್ಯ ಸಂಸ್ಕಾರಕ್ಕೂ ಮುನ್ನ ನಡೀತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಯೋಧ ದಯಾನಂದ್ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಗ್ರಾಮಸ್ಥರೆಲ್ಲರೂ ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದ ನಂತರ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆ ಬೀಜಾಡಿಯಲ್ಲಿ ಮೃತ ಅನೂಪ್ ಪೂಜಾರಿ ಮೃತದೇಹಕ್ಕೆ ಸೇನಾ ಗೌರವವನ್ನ ಸಲ್ಲಿಸಲಾಗಿದೆ. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಹುಟ್ಟೂರು ಸಾಮ್ರಾದಲ್ಲಿ ಯೋಧ ದಯಾನಂದ್ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಎಲ್ಲೆಡೆಯೂ ಕೂಡ ಅಮರ್ ರಹೇ ಎನ್ನುವಂತಹ ಘೋಷಣೆ ಮೊಳಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.